ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಾಲಾಜಿ. ನನ್ನ ಕಂಪನಿ ಹೆಸರು ಪರ್ಫೆಕ್ಟ್ ಇಂಜಿನಿಯರಿಂಗ್. ನಮ್ಮ ಮೇನ್ ಬ್ರಾಂಚ್ ಎಲ್ಲಿರೋದಂತ ಕೊಯಂಬತ್ತೂರು, ತಮಿಳುನಾಡು. ಅದು ಬಿಟ್ಟರು ಎಲ್ಲ ಸ್ಟೇಟಲ್ಲಿ ನಮ್ಮದು ಬ್ರಾಂಚ್ ಇರುತ್ತೆ. ಈಗ ನಮ್ಮ ಕರ್ನಾಟಕ ಹಬ್ಬ ಅನ್ನೋದು ಬೆಂಗಳೂರಲ್ಲಿ ಶಾಂತಿನಗರ್ ಬ್ಯಾಕ್ ಸೈಡಲ್ಲಿ ನಮ್ಮದು ಬ್ರಾಂಚ್ ಇಲ್ಲಿ ಇದೆ. ಇವಾಗ ಈ ವಿಡಿಯೋದಲ್ಲಿ ಯಾವ ವಿಷಯ ಬಗ್ಗೆ ಮಾತಾಡಿದಂತ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಬಗ್ಗೆ. ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಏನಾಗುತ್ತೆ ಅಂದರೆ, ಇದು ಓನ್ ಬಿಸ್ನೆಸ್ ಯಾರೋ ಸ್ಟಾರ್ಟ್ ಮಾಡೋರಿಗೆ ಚೆನ್ನಾಗಿರುತ್ತೆ. ಅದಿದ್ರೆ ಈ ಮಿಷಿನಲ್ಲಿ ತೆಗೆಯೋದು ಎಣ್ಣೆ ತಿನ್ನೋದ್ರಿಂದ ಆರೋಗ್ಯ ತುಂಬ ಒಳ್ಳೇದಾಗುತ್ತೆ. ಆಫ್ಟರ್ ಕೊರೋನಾ ಆಗಿದ ನಂತರ ಎಲ್ಲರಿಗೂ ತುಂಬ ಆರೋಗ್ಯ ಮೇಲೆ ತುಂಬಾನೇ ಕನ್ಸರ್ನ್ ಮಾಡಕ್ಕೆ ಹೋಗಿದ್ದಾರೆ. ಈ ನಡುವೆ ಈ ಎಣ್ಣೆಲಿ ಏನಾಗುತ್ತೆ ಅಂದ್ರೆ, ಕಣ್ಣು ಮುಂದೆ ಲೈವ್ ಆಗಿ ನೀಟಾಗಿ ನಾವು ತೆಗೆಯೋ ತಿನ್ನೋದ್ರಿಂದ ಕೆಮಿಕಲ್ ಫ್ರೀ ಇರುತ್ತೆ. ಈಗ ಪ್ಯಾಕೆಟ್ ಅಲ್ಲಿ ಏನೇನು ಮಾಡಿಕೊಟ್ರು ನಮಗೆ ಗೊತ್ತಿರಲ್ಲ. ತಗೊಂಡ್ ಬರ್ತೀವಿ, ಚೆನ್ನಾಗಿರುತ್ತೆ, ಬಿಳಿಗಿರುತ್ತೆ, ಆಡ್ ತೋರಿಸ್ತಾರೆ, ತಗೊಳ್ತೀವಿ, ತಿಂತಾ ಇರ್ತೀವಿ. ಒಳಗಡೆ ನಮ್ಗೆ ಏನ್ ತೊಂದರೆ ಕೊಡುತ್ತೆ ಸದ್ಯಕ್ಕೆ ಗೊತ್ತಾಗ್ತಾನೆ ಇಲ್ಲ. ಮತ್ತೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಅಂತಾರೆ ಒಂದು ನೀರು ಚೇಂಜ್ ಮಾಡಂತ ಅಥವಾ ಒಂದು ಎಣ್ಣೆ ಚೇಂಜ್ ಮಾಡಂತಾರೆ. ಅದು ನಾವೇನು ಅಷ್ಟು ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೆ ಚಾನ್ಸ್ ನಾವು ಕೊಡಬಾರ್ದು. ಅದಕ್ಕೋಸ್ಕರನೇ ಈಗ ಬಗ್ಗೆ ನೋಡ್ತಾ ಇರೋದು ಈ ಮಿಷನ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷನ್ ಅಂತ, ರೋಟರಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷನ್. ಇದರಲ್ಲಿ ನೀವು 1 ಅವರ್ಗೆ ಸುಮಾರು 60 kg ಅಷ್ಟು ಎಣ್ಣೆ ತೆಗಿಬಹುದು. ಹೊಸದ ಬಿಸ್ನೆಸ್ ಮಾಡೋದು, ರಿಟೈರ್ಡ್ ಪರ್ಸನ್, ಮನೆಯಲ್ಲೇ ನಾನು ಇದೆ, ದುಡ್ಡು ಸ್ವಲ್ಪ ಇದೆ, ನಾನು ಏನ್ ಮಾಡಬೇಕಂತ ಗೊತ್ತಿಲ್ಲ ಅನ್ನೋರಿಗೆ ಈಗ ಎಷ್ಟು ಇದು ಮಾರ್ಕೆಟ್ ಆಯಿಲ್ ಡಿಮಾಂಡ್ ಇದೆ ಅನ್ನೋದ್ರೆ ಈ ಮಿಷಿನ್ ಫ್ಯೂಚರ್ ತುಂಬಾನೇ ನಿಮಗೆ ಕೈ ಕೊಡುತ್ತೆ. ಒಳ್ಳೆ ದೊಡ್ಡ ನೀವು ಜಸ್ಟ್ ಫ್ಯಾಕ್ಟರಿ ಲೆವೆಲ್ ಹೋಗ್ಬಹುದು. ಎಲ್ಲಿ ಹೋಗ್ತದೆ ನಿಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಈ ನಡುವೆ ಈ ಎಣ್ಣೆನೇ ತಿನ್ನಬೇಕಂದು ಎಲ್ಲರಿಗೂ ಅವೇರ್ನೆಸ್ ಆಗಿದೆ. ಅದಕ್ಕೋಸ್ಕರ ಈ ಮಿಷಿನ್ ನೀವು ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ನಿಮ್ಗೆ ಏನು ಲಾಸ್ ಆಗೋದಿಲ್ಲ. ಡೈಲಿ ಇನ್ಕಮ್ ಮಿನಿಮಮ್ 5,000 ಅಷ್ಟು ಪರ್ ಡೇ ನೀವು ಈ ಒಂದು ಮಿಷಿನ್ ಇಂದ ತುಳಿಬಹುದು. ಮ್ಯಾಕ್ಸಿಮಮ್ 10,000 ಆಗ್ಬೋದು ಅಥವಾ 20,000 ಆಗ್ಬೋದು. ನಿಮ್ಗೆ ಯಾವ ತರ ಎಲ್ಲಿ ಇಡ್ತೀರೋ, ಯಾವ ಫ್ಯಾಕ್ಟರಿ ಲೆವೆಲ್ ತಗೊಂಡು ಹೋಗ್ತಿರೋ ನಿಮ್ ಕೈಯಲ್ಲಿ ಬಿಟ್ಟದ್ದು. ಈ ಒಂದು ಮಿಷಿನ್ ಇಟ್ಟರೆ ಮಿನಿಮಮ್ 5,000 ನೀವು ದುಡಿಬಹುದು. ಈ ಮಿಷಿನ್ ಬಗ್ಗೆ ನೋಡಿ, ಇದರಲ್ಲಿ 10 HP ಮಾಡ್ಕೊಡ್ತೀವಿ. ನೀವು ಈ ಮಿಷಿನ್ ಫಸ್ಟ್ ಫ್ಲೋರ್ ಇಡಬಹುದು, ಸೆಕೆಂಡ್ ಫ್ಲೋರ್ ಇಡಬಹುದು. ವೈಬ್ರೇಷನ್ ಇರಲ್ಲ, ನಾಯ್ಸ್ ಇರಲ್ಲ. ಬಿಸ್ನೆಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ಮಿಷಿನ್ ಹೆಂಗಿದೆ, ಇದು ಮಹಿಳೆಯರು ಯೂಸ್ ಮಾಡಬಹುದು ಅಂತ ಕೂಡ ಕ್ವಶನ್ ನಿಮ್ಗೆ ಇರಬಹುದು. ಮಹಿಳೆಯರು ಆರಾಮಾಗಿ ಈ ಮಿಷಿನ್ ಯೂಸ್ ಮಾಡಬಹುದು. ಅವ್ರ ಮನೇಲೆ ಇಟ್ಕೋಬಹುದು. ನಾನು ಫಸ್ಟ್ ಫ್ಲೋರ್ ಇದ್ದೇನೆ ಇಟ್ಕೋಬಹುದು ಅಂದ್ರೆ ಇರ್ಬೋದು, ಥರ್ಡ್ ಫ್ಲೋರ್ ಕೂಡ ಇಟ್ಕೋಬಹುದು. ಏನ್ ತೊಂದರೆ ಇಲ್ಲ. ನೋ ನಾಯ್ಸ್, ನೋ ವೈಬ್ರೇಷನ್. ಈ ಮಿಷಿನ್ 0 ಮೇಂಟೆನೆನ್ಸ್ ಇರುತ್ತೆ. ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಬರ್ತಾನೆ ಇರುತ್ತೆ ನಿಮ್ಗೆ ಇನ್ಕಮ್. ಜಸ್ಟ್ ಒಂದು ಸರಿ ನೀವೇನೋ ಮಿನಿಮಮ್ ಅಮೌಂಟ್ ಹಾಕ್ಬಿಟ್ರೆ ಲೈಫ್ ಟೈಮ್ ನಿಮ್ಗೆ ಇನ್ಕಮ್ ನಿಮ್ಗೆ ಕವರ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಅದು ಮಾತ್ರ ಅಲ್ಲ, ಈ ತರ ಎಣ್ಣೆ ಪದಾರ್ಥ ತಯಾರು ಮಾಡೋ ಮಿಷನ್ಗೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ 35% 50% ಅಷ್ಟು ಸಬ್ಸಿಡಿ ಕೊಡ್ತಾರೆ. ನಿಮಗೆ ಬೇರೆ 10% ನೀವು ಕಟ್ಕೊಂಡು 90% ಲೋನ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಬರುತ್ತೆ. ತಿಂಗಳ ಬಿಸ್ನೆಸ್ ಮಾಡಿಕೊಂಡು ನೀವು EMI ಕಟ್ಕೊಂಡು ಹೋಗ್ಬೋದು. ಒಂದು 2 ವರ್ಷ ನಿಮ್ಮ EMI ಕ್ಲಿಯರ್ ಆಗೋದು. 2 ವರ್ಷ ನಂತರ ನೀವು ಏನು ದುಡಿತೀರ, ನೀವೇ ಓನರ್, ನಿಮ್ಮ ಕೈಯಲ್ಲಿ ನಿಂತಿರ್ತೀರಾ, ನಿಮ್ದೇ ಫ್ಯಾಕ್ಟ್ರಿ, ನೀವೇ ಏನು ಬೇಗ ಮಾಡ್ಕೋಬಹುದು. ಇದು ಮಾತ್ರ ಇಲ್ಲ, ನಮಗೆ ಬೇರೆ ಕೆಪಾಸಿಟಿ ಬೇಕಂತಾರೆ ಈ ಮಿಷಿನ್ ನೋಡಿ. ಮರಚೆಕ್ಕು ಎಣ್ಣೆ ಅಂತಾರೆ, ಕೋಲ್ಡ್ ಪ್ರೆಸ್ ಆಯಿಲ್ ಮಿಷಿನ್ ಅಂತಾರೆ ಇದಕ್ಕೆ. ಮರಚೆಕ್ ಏನಂತಾರೆ, ನಾವು ನೋಡಿ ಹಿಂದಿನ 100-120 ವರ್ಷ ಹಿಂದಿನ ಎಲ್ಲ ಮರಚೆಕ್ಕಿಂದ ಎಣ್ಣೆ ತೆಗೆದಿರೋದು. ಅದು ತಿಂದಿರೋ ಅದಕ್ಕೆ ಅವರು ಅಷ್ಟು ಆರೋಗ್ಯವಾಗಿರ್ತಾರೆ. ಇವಾಗ ಏನೋ ಬರುತ್ತೆ, ಮಕ್ಕಳು ಕೂಡ ಇಷ್ಟು ಊದ್ಕೊಂಡ್ಬಿಡ್ತಾರೆ, ಸಣ್ಣ ಆಗ್ಬಿಡ್ತಾರೆ, ಹಾರ್ಟ್ ಪ್ರಾಬ್ಲಮ್ ಅಂತಾರೆ, ಸ್ಕಿನ್ ಪ್ರಾಬ್ಲಮ್ ಅಂತಾರೆ, ಕ್ಯಾನ್ಸರ್ ಅಂತಾರೆ. ಇವೆಲ್ಲ ನಾವು ಏನು ಫೇಸ್ ಮಾಡಬೇಕು, ಅದೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ನಾವು ತುಂಬಾ ಆರೋಗ್ಯವಾಗಿ ಇರಬೇಕು ಅನ್ನೋದಕ್ಕೆ ಇದು ಒಂದೇ ಒಂದು ಸ್ಮಾಲ್ ಎಕ್ಸಾಂಪಲ್. ಈ ತರ ಮಿಷನ್ ಎಣ್ಣೆ ತಿನ್ನಬೇಕು, ತುಂಬಾ ಆರೋಗ್ಯ. ನಾವು ದಿನ 3 ಸರಿ ತಿಂತೀವಿ ಊಟ, 3 ಸರಿ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡೋದು ಏನೇನೋ ಗೊತ್ತಿಲ್ಲ, ನಾವು ತಿನ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಎಷ್ಟು ಹಾಳಾಗೋದು ನಮಗೆ ಗೊತ್ತಿರಲ್ಲ. ಎಂಡ್ ಆಫ್ ದ ಡೇ ಫುಲ್ ಸೇವ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ತೊಂದರೆಯನ್ನು ಹೋಗಿದ್ಮೇಲೆ ಅವಾಗ ಡಾಕ್ಟರ್ ಅಂತಾರೆ ಏನ್ ತಿಂದ್ರೆ ಏನ್ ಮಾಡ್ತಾರೆ ಹೆಂಗಂತ. ಆಮೇಲೆ ನಿಮಗೆ ಬರೆದು ಕೊಡ್ತಾರೆ, ಎಣ್ಣೆ ಚೇಂಜ್ ಮಾಡಿ, ಏನೇ ತಿನ್ನಬೇಕು, ಈ ನೀರು ಕುಡಿಬೇಕು, ಹಿಂಗೆ ಇರ್ಬೇಕು, ಹಂಗಬೇಕು ಅಂತ ಕೊಡ್ತಾರೆ. ಅದಕ್ಕೆ ಅವಕಾಶ ನಾವು ಕೊಡಲೇಬಾರ್ದು. ಅದಕ್ಕೆ ಮುಂಚೆ ನಮ್ಗೆ ಏನಾಗಬೇಕು ನಾವು ಕಾಪಾಡ್ಕೋಬೇಕು. ಅದಕ್ಕೆ ಈ ಒಂದು ಮಿಷನ್ ಈಗ ನಾನು ತೋರಿಸ್ತಾ ಇದ್ದೇನೆ. ಇದು ಮರಚಕ್ಕೆ ಎಣ್ಣೆ ಅಂತೆ. ಈ ಮರಚಕ್ಕೆ ಎಣ್ಣೆಲಿ ಏನಾಗುತ್ತೆ, ಆರ್ಗಾನಿಕ್ ಟೈಪ್ ಎಣ್ಣೆ ಬರುತ್ತೆ. ನಿಮ್ಮ ಕಣ್ಮುಂದೆ ನೀವು ಈಗ 20 kg ಸೀಡ್ಸ್ ಹಾಕ್ತೀರಾ, ನಿಮ್ಗೆ ಎಣ್ಣೆ ನಿಮ್ಮ ಕಣ್ಮುಂದೆ ಬರುತ್ತೆ. 0 ಕೆಮಿಕಲ್, ಆರ್ಗಾನಿಕ್, ನ್ಯಾಚುರಲ್ ಆಯಿಲ್ ಇರುತ್ತೆ. ಇದರಲ್ಲಿ ಏನು ಮಿಕ್ಸ್ ಮಾಡಿ ಕೊಡಲ್ಲ. ಧೈರ್ಯವಾಗಿ ಮಕ್ಕಳು ಕೊಡಬಹುದು, ವಯಸ್ಸಾಗ 60-80 ವಯಸ್ಸಾದ್ರು ಕೊಡಬಹುದು, ಏನಾಗಲ್ಲ. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಇದು ಮರಚೆಕ್. ಇದನ್ನೇ 1 ಅವರ್ಗೆ ಸುಮಾರು 20 kg ಮಾಡ್ಕೋಬಹುದು. ಈಗ ಮಗಳಿಯರು ನಾನು ರಿಟೈರ್ಡ್ ಆಗಿದ್ದೇನೆ, ಹೌಸ್ ವೈಫ್ ಆಗಿದ್ದೇನೆ, ಮನೇಲಿ ಕೂತ್ಕೊಂಡಿರೋಕೆ ನಾನು ತುಂಬಾನೇ ಬೋರ್ ಹೊಡ್ತಾ ಇದೆ, ನನ್ನ ಟೈಮ್ ನಾವು ಯಾವ ತರ ಸ್ಕಿಲ್ ಮಾಡಬೇಕಂತ ಅನಿಸಲ್ಲ ಅನ್ನೋರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಒಂದು ಮಗಳಿಯರು ಈ ಒಂದು ಮಿಷಿನ್ ಇಟ್ಕೊಂಡ್ಬಿಟ್ಟೆ ಮಿನಿಮಮ್ 3,000 ಇಟ್ಕೊಂಡ್ಬಿಟ್ಟು ಅವ್ರೇನು ಜಾಸ್ತಿ ಹಾರ್ಡ್ ವರ್ಕ್ ಮಾಡಲ್ಲ. ಮಗಳಿಯರು ಅವರು ಸಿಂಪಲ್ ಆಗಿ ಒಂದ್ ದಿವಸ 3,000 ಬಂದ್ರೆ ತಿಂಗಳ ನಿಯರ್ಲಿ 1 ಲಕ್ಷ ದುಡಿತಾರೆ. ಇದಕ್ಕಿಂತ ಬೇಕಾಗತ್ತಾ ನಮ್ಗೆ? ಆರಾಮ ದುಡಿಬಹುದು. ಅವ್ರ ಲೈಫ್ ತುಂಬಾ ಸೆಟ್ಲ್ ಆಗುತ್ತೆ. ಅವ್ರ ಮನೆಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅವ್ರು ಹೆಲ್ತ್ ಕಾನ್ಫಿಡೆಂಟ್ ಮಾಡ್ಕೊಂಡು ಕಾಪಾಡ್ಕೊಂಡಾಗ ಆಗುತ್ತೆ. ಅವರು ಫುಲ್ ಅವ್ರ ಅಕ್ಕಪಕ್ಕ ಇರೋರ್ಗು ಅವ್ರು ಎಂಟ್ರಿಗೆಲ್ಲಗೂ ಕಾಪಾಡ್ ಮಾಡಂಗ ಆಗುತ್ತೆ. ಇದು ಇನ್ನೊಂದು ಮಿಷಿನ್ ನೋಡಿ, ಇದು ಇಲ್ಲಿ ನೋಡ್ತಾ ಇದ್ದೀರಾ, ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಈ ಮಿಷಿನ್ ಬಂದು ಕೋಲ್ಡ್ ಪ್ರೆಸ್ ಎಕ್ಸ್ಪೆಲ್ಲರ್. ಈಗ ಎಕ್ಸ್ಪೆಲ್ಲರ್ ಅನ್ನೋದ ಮೇಲೆ ಸ್ಟೀಮರ್ ಇಡ್ತಾರೆ, ಅದನ್ನ ಬಿಸಿ ಮಾಡಿ ಎಣ್ಣೆ ಬರುತ್ತೆ. ಇದೇನು ಕೋಲ್ಡ್ ಪ್ರೆಸ್ ನೀವು ಅನ್ಕೋಬಹುದು. ಹೌದು, ಈ ಮಿಷಿನ್ ಕೋಲ್ಡ್ ಪ್ರೆಸ್. ಇಲ್ಲಿ ನೋಡಿ, ಸೀಡ್ಸ್ ಹಾಕ್ತಾ ಇರ್ತೀರಾ, ಇಂಡಿ ಒಂದು ಕಡೆ, ಎಣ್ಣೆ ಒಂದು ಕಡೆ. ಇದು ಬಂದು ನಿಮ್ಗೆ ನಿಯರ್ಲಿ 150-200 kg 1 ಅವರ್ಗೆ ಮಾಡಬಹುದು.
ನಾನು ಫ್ಯಾಕ್ಟ್ರಿ ಲೆವೆಲಲ್ಲಿ ಇದ್ದೀನಿ, ನಾನು ನನಗೆ ಪ್ರೊಡಕ್ಷನ್ ಜಾಸ್ತಿ ಬೇಕು ಅನ್ನೋರಿಗೆ ಪರ್ ಡೇ ನನಗೆ 500 ಲೀಟರ್ ಎಣ್ಣೆ ಬೇಕು 6 ಲೀಟರ್ ಎಣ್ಣೆ ಬೇಕಂತಾರೆ. ಅವ್ರಿಗೆ ಏನು ಮಾಡಬೇಕಾಗುತ್ತೆ, ಈ ಥರ ಚಿಕ್ಕ ಮಿಷಿನ್ ಮಾಡ್ಕೊಳಕ್ಕಾಗಲ್ಲ. ಆಲ್ರೆಡಿ ಮುಂದೆ ನಾನು ಕೊಟ್ಟಿರೋ ಮಿಷಿನ್ ಬಂದು ಮೊದಲನೇ ಸ್ಟಾರ್ಟ್ ಮಾಡೋರಿಗೆ, ಈಗ ಆಲ್ರೆಡಿ ನಾನು ಮಿಲ್ ಇಟ್ಕೊಂಡಿದ್ದೀನಿ, 10 ಮಿಷಿನ್ ರೋಟರಿ ಇಟ್ಕೊಂಡಿದ್ದೀನಿ, 5 ಮರಚೆಗೆ ಇಟ್ಕೊಂಡಿದ್ದೀನಿ, ಆದ್ರೂ ಕೂಡ ನನಗೆ ಪ್ರೊಡಕ್ಷನ್ ಸಾಕಾಗ್ತಲ್ಲ ಅನ್ನೋರಿಗೆ ಈ ಒಂದು ಮಿಷಿನ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಇದು ಮಿಷಿನ್ ಅಲ್ಲಿ ಸುಮಾರು 1 ಅವರ್ಗೆ ನೀವು 200 kg ಮೇಲೆ ಆರಾಮಾಗಿ ಮಾಡ್ಕೋಬಹುದು. ಅದ್ರ ಮೇಲೆ ಇದು ಟೈಮ್ ಪರಂ ಸೇವ್ ಆಗುತ್ತೆ. ಮಗಳಿಗೆ ಏನಿಲ್ಲ, ನೀವು ಜಸ್ಟ್ ಇಲ್ಲಿ ಹಾಕ್ತೀರಾ, ಎಣ್ಣೆ ಒಂದು ಕಡೆ ಇಂಡಿ ಒಂದು ಕಡೆ, ಎಣ್ಣೆ ಎತ್ತಬೇಕಾದ ಅವಸ್ಥೆನೇ ಇಲ್ಲ. ಇದು ತುಂಬಾನೇ ಸಪೋರ್ಟಬಲ್ ಮಿಷಿನ್ ಇರುತ್ತೆ. ಇದು ಮಾತ್ರ ಅಲ್ಲ, ನಮ್ಮ ಹತ್ರ ಇನ್ನೊಂದು ಮಿಷಿನ್ ಇದೆ, ಬನ್ನಿ ತೋರಿಸಿ. ವೆರೈಟಿ ಇರುತ್ತೆ. ಈಗ ಇಷ್ಟೊಂದು ನೋಡಿದ್ರೆ ಇದೆಲ್ಲ ಹೆವಿ ಕೆಪಾಸಿಟಿ ಇರುತ್ತೆ. ನನಗೆ ಇಷ್ಟೆಲ್ಲ ಬೇರೆ ಚಿಕ್ಕದಾಗ ಒಂದು ಇಟ್ಕೋಬೇಕು, ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಒಂದು 2 ತಿಂಗಳು 3 ತಿಂಗಳಾದ್ಮೇಲೆ ದೊಡ್ಡದಾಗ ತಗೊಳ್ತೀನಿ ಅನ್ನೋರಿಗೆ ಈ ಮಿಷಿನ್ ತುಂಬಾನೇ ಚಿಕ್ಕದಾಗಿರುತ್ತೆ. ನೋಡಿ ಇಷ್ಟೇ ಇರೋದು ಮಿಷಿನ್. ಇದು ತುಂಬಾನೇ ಜಾಸ್ತಿ ಮಗಳೇನು ಇಷ್ಟಪಡ್ತಾರೆ, ಯಾಕಂದ್ರೆ ಹೈಟು ಕಮ್ಮಿ ಇರುತ್ತೆ, ಡ್ರಮ್ಮು ಚಿಕ್ಕದಾಗಿರುತ್ತೆ. ಸ್ವಲ್ಪ ನಾ ಏಜ್ ಇರ್ತೀನಿ, ನಾನು ಸಪೋರ್ಟ್ ತಂದ್ರೆ ಮಿಷಿನ್ ಕೊಡಿ ಅನ್ನೋರಿಗೆ ಈ ಮಿಷಿನ್ ಅನ್ನು ಕಣ್ಣು ಮುಚ್ಕೊಂಡು ಅವ್ರಿಗೆ ಕೊಡ್ತಾ ಇರ್ತೀನಿ. ಇದು ಯಾರೋ ಬರ್ತಾರೆ 2 ಗೇಜ್ ತಗೊಂಡ್ ಬರ್ತಾರೆ, 3 ಗೇಜ್ ತಗೊಂಡ್ ಬರ್ತಾರೆ, ಇದರಲ್ಲಿ ಎಣ್ಣೆ ತೆಗೆದುಕೊಂಡು ಬಂದ್ಬಿಡ್ತಾರೆ. ಅವ್ರಿಗೆ ಅವ್ರ ಕಣ್ಣು ಮುಂದೆ 10 ನಿಮಿಷ ಕೂರಿಸ್ತೀರಾ, ಇಲ್ಲಿ ಹಾಕ್ತೀರಾ 2 kg, ಅವ್ರಿಗೆ ಎಷ್ಟು ಎಣ್ಣೆ ಬರೋ ಎಣ್ಣೆ ಎತ್ತು ಕೊಟ್ಬಿಡ್ತಾರೆ ಅವ್ರ ಕಣ್ಣು ಮುಂದೆ. ಮತ್ತೆ ಇವತ್ತು 2 kg ತಗೊಂಡು 10 kg ತಗೊಂಡ್ ಬರ್ಬೋದು, ಯಾಕಂದ್ರೆ ಆರೋಗ್ಯವಾಗಿ ಎಣ್ಣೆ ಕೊಡ್ತೀರಾ ನೀವು. ಮತ್ತೆ ಇದು ಎಣ್ಣೆ ನೀವು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ, ಮಾಯಿಶ್ಚರ್ ಇರುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ತಿಂದ್ರೆ ಮನೆಯಲ್ಲ ಅಡಿಗೆ ಮಾಡೋ ಟೈಮಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ, ಅದು ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಅದರಿಂದ ನಮ್ಗೆ ಈಗ ಮಾರ್ಕೆಟ್ ಮಸಾಲ ಕೂಡ ಇದು ಈ ಥರ ನಮ್ಮ ಹತ್ರ ಎಣ್ಣೆ ಮಿಷಿನ್ ಮಾತ್ರ ಇಲ್ಲ, ಈಗ ಮಸಾಲ ಮಾಡೋ ಒಂದು ಮಿಷಿನ್ ಕೂಡ ಇದೆ. ಇಲ್ಲಿ ಈಗ ಹಲ್ದಿ ಪುಡಿ ಮಾಡಬೇಕು, ಖಾರ ಪುಡಿ ಮಾಡಬೇಕು, ಮಸಾಲ ಮಾಡೋ ಈ ಮಿಷಿನ್ ಇರುತ್ತೆ ನೋಡಿ. ಇದು ಕಂಪ್ಲೀಟ್ SS ಮಾಡಿಕೊಡ್ತಾರೆ. ಬೇರೆ ಕಂಪನಿ ಏನು ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ನಾವು ಕೊಡೋದು ಕಂಪ್ಲೀಟ್ SS ಅಲ್ಲಿ ಇರುತ್ತೆ. ಇದು ಕೂಡ ಪರ್ ಅವರ್ ಸುಮಾರು 120 kg 1 ಅವರ್ಗೆ ನೀವು ಮಸಾಲ ಮಾಡ್ಕೋಬಹುದು. ದೊಡ್ಡದು ಫ್ಯಾಕ್ಟ್ರಿ ಲೆವೆಲ್ ಇದೆ, ನಾನು ಮಸಾಲ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಮತ್ತೆ ಇನ್ನೊಂದು ನೋಡ್ತಾರೆ ನೋಡಿ, ಈ ಮಿಷಿನ್ ಬಂದು ಅಕ್ಕಿ, ಗೋಧಿ, ರಾಗಿ, ಜೋಳ ಇದೆಲ್ಲ ನಾನು ಬಂದು ಹಿಟ್ಟು ಮಾಡ್ಕೋಬೇಕನ್ನೋದು ಇದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ಮಸಾಲ ಮಿಷಿನ್, ಇದು ಒಂದು ಹಿಟ್ಟು ಮಾಡೋಕೆ ಒಂದು ಮಿಷಿನ್. ಇದು ಒಂದು 2 ಮಿಷಿನ್ ಇಟ್ಕೊಂಡ್ಬಿಟ್ಟು ನೀವು ಒಂದು ರೈಸ್ ಮಿಲ್ ಸೆಟಪ್ ಮಾಡ್ಕೋಬಹುದು. ಇದು ಜೊತೆ ಒಂದು ಮರಚಕ್ಕೆ ಇಟ್ಕೋಬಹುದು. ಕಂಪ್ಲೀಟ್ ಸೆಟಪ್ ಎಲ್ಲಾನು ಒಂದೇ ಕಡೆ ಸಿಗುತ್ತೆ. ಅದು ಇಲ್ದಿರೋ ಇದು ಇಷ್ಟೊಂದು ಮಿಷಿನ್ ಅಲ್ಲಿ ಎಣ್ಣೆ ತೆಗೆದಿರೋದು, ಈ ಒಂದು ಮಿಷಿನ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಈ ಮಿಷಿನ್ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಮಿಷಿನ್ ಅಲ್ಲಿ ಎಣ್ಣೆ ತೆಗಿತೀರಾ, ನಾನು ಈಗ ತೆಗಿತಾ ಇರೋದು ಎಣ್ಣೆ ಇಮಿಡಿಯೇಟ್ ನಾನು ಸೇಲ್ ಮಾಡಬೇಕನ್ನೋರಿಗೆ ಇದು ಫಿಲ್ಟರ್ ಮಾಡಿಕೊಡುತ್ತೆ ನೀಟಾಗಿ. ಒಂದು ಚಿಕ್ಕ ಡಸ್ಟ್ ಕೂಡ ಇರಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರುತ್ತೆ. ಅದಿಲ್ದಿರೆ ನಾವು ಎಣ್ಣೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ನಾವು ತಯಾರು ಮಾಡುವಂತ ಮಿಷಿನ್ ಎಕ್ಸ್ಪೋರ್ಟ್ ಕ್ವಾಲಿಟಿ. ನಾವು ಬೇರೆ ಇಂಡಿಯಾದಲ್ಲಿ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ಶ್ರೀಲಂಕಾ, ದುಬೈ, ಕೆನಡಾ, ಸಿಂಗಾಪುರ್ ಅಲ್ಲಿ ಕೂಡ ನಮ್ಮ ಮಿಷಿನ್ ಇದೆ. ದುಬೈನ ನಮ್ಮ ಮಿಷಿನ್ ಇರೋದು ಲಿಂಕ್ ನಾನು ಕಳಿಸಿರ್ತೀನಿ, ವಿಡಿಯೋನಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಮಿಷಿನ್ ನಾವು ನಮ್ಮ ಕೊಯಂಬತ್ತೂರು ಕಡೆಯಿಂದ ಮಾಡ್ತಾ ಇದೀವಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ದು ಶಾಂತಿನಗರಲ್ಲಿ ನಮ್ಮ ಬ್ರಾಂಚ್ ಇರುತ್ತೆ, ನೀವು ಇಲ್ಲಿ ಡೈರೆಕ್ಟ್ ಆಗಿ ಬರಬಹುದು, ಮಿಷಿನ್ ನೋಡಬಹುದು, ಇಲ್ಲಿ ಆರ್ಡರ್ ಕೊಡಬಹುದು, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಇದು SS ಕೂಡ ಇದು 304 ಫುಡ್ ಗ್ರೇಡ್ ಸ್ಟೀಲ್ ಇರುತ್ತೆ. ಇಲ್ಲಿ ಇಷ್ಟೊಂದು ಮಿಷಿನ್ ತೋರಿಸಿದ ಎಲ್ಲಾ ಮಿಷಿನ್ಗೂ ನಿಮಗೆ ಗೌರ್ಮೆಂಟ್ ಕಡೆ ಸಬ್ಸಿಡಿ ಬೇರೆ ಕೊಡ್ತಾರೆ. 35% 50% ಸಬ್ಸಿಡಿ ಕೊಡ್ತಾರೆ. ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಎಕ್ಸ್ಟ್ರಾ ಮಾಡಿರಬೇಕು, ನೀವು ಬಿಸ್ನೆಸ್ ಮಾಡಿರಬೇಕು, IT ಫೈಲ್ ಮಾಡಿರಬೇಕು, ಅದು ಎಂಥದೂ ಕೇಳಲ್ಲ. ನೀವು ಒಂದು ರೈತರಾಗಿರಬೇಕು, ನಾನು ಮನೆಯಲ್ಲಿ ಇದ್ದೀನಿ, ಒಂದು ಬಿಸ್ನೆಸ್ ಮಾಡಬೇಕು, ನಾನು ಸುಮ್ಮನೆ ಇದೆ ಅನ್ನೋದಕ್ಕೆ ನಿಮ್ಗೆ ಗೌರ್ಮೆಂಟ್ ಕಡೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನೀವು ಏನೇನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ಥರ ನಿಮ್ಗೆ ಏನು ಬೇಕು ಬೇಕ್ ಸಪೋರ್ಟ್ ಎಲ್ಲ ಮಾಡ್ಕೊಡ್ತೀವಿ. ಅದು ಇಲ್ದಿದ್ರೆ ಕೆಲವೊಬ್ಬರು ಕಸ್ಟಮರ್ ಏನು ಕೇಳ್ತಾರೆ, ನಾನು ಮಿಷಿನ್ ತಗೊಳ್ತೀನಿ, ನನಗೆ ರಾ ಮೆಟೀರಿಯಲ್ ಸಪೋರ್ಟ್ ಕೇಳ್ತಾರೆ. ರಾ ಮೆಟೀರಿಯಲ್ ನಿಮ್ಗೆ ಏನೋ ಬೇಕಂದ್ರೆ ನಾವು ರಾ ಮೆಟೀರಿಯಲ್ಗೂ ಸಪೋರ್ಟ್ ಮಾಡ್ಕೊಡ್ತೀವಿ. ಬಾಟಲಿಂಗ್ ಬೇಕಂತಾರೆ ಅದನ್ನು ಸಪೋರ್ಟ್ ಮಾಡ್ತೀವಿ. ಸ್ಟಿಕ್ಕರಿಂಗ್ ಮಾಡಬೇಕಂದ್ರೆ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಎಕ್ಸ್ಪೋರ್ಟ್ ಮಾಡಬೇಕು, ನಾನು ಯಾವ ಥರ ಬಿಸ್ನೆಸ್ ದೊಡ್ಡ ಲೆವೆಲ್ ಕೊಟ್ಟು ತಗೊಂಡು ಬರಬೇಕು ಅನ್ನೋರಿಗೆ ಅದು ಕೂಡ ಸಪೋರ್ಟ್ ಮಾಡ್ತೀವಿ. ಎಲ್ಲ ಸಪೋರ್ಟ್ ಒಂದೇ ಕಡೆ ಬರುತ್ತೆ. ನಿಮ್ಗೆ ಇನ್ನೇನು ಕಾಯ್ತಾ ಇದ್ರೆ ಕೆಳಗಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಮ್ಮ ಅಡ್ರೆಸ್ ಇರೋದು ಬೆಂಗಳೂರು ಶಾಂತಿನಗರ ಮೇನ್ ಸಿಟಿಯಲ್ಲಿ ಇದೆ. ಡೈರೆಕ್ಟ್ ಆಗಿ ನೀವು ಬನ್ನಿ, ಇಲ್ಲಿ ಭೇಟಿಯಾಗಿ ನಿಮಗೆ ಯಾವ ಥರ ಕೆಪಾಸಿಟಿ ಬೇಕೋ ಆ ಥರ ಕೆಪಾಸಿಟಿ ಫುಲ್ ಹಬ್ಬ ನೀರ್ಸ್ ಎಲ್ಲ ಮಿಷಿನ್ ಅದ್ರಲ್ಲಿ ನೋಡಿ. ಇದು ಬೇಕಂತ ಆರ್ಡರ್ ಮಾಡಿಕೊಂಡು 2 days ಅಲ್ಲಿ ನಿಮಗೆ ಡೆಲಿವರಿ ಕೊಡ್ತೀವಿ. ಕೆಳಗಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಮಿಷಿನ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೂ ಕೂಡ ಬಿಸ್ನೆಸ್ ಐಡಿಯಾನು ಕೊಟ್ಟಿದ್ದೀನಿ, ರಾ ಮೆಟೀರಿಯಲ್ ಸಪೋರ್ಟ್ ಮಾಡಿ ಇದನ್ನು ಕೊಟ್ಟಿದ್ದೀನಿ. ಅದನ್ನು ಕೂಡ ಇಲ್ದಿದ್ರೆ ಇನ್ನೂ ನನಗೆ ಬಿಸ್ನೆಸ್ ಮಾಡಲಿಕ್ಕೆ ಯಾವ ಥರ ಕಂಫರ್ಟಬಲ್ ಆಗುತ್ತಾ ಇಲ್ವಾ ಅಂತ ನೀವು ಜಸ್ಟ್ ಕಾಲ್ ಮಾಡಿ. ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಇರೋ, ನಿಮ್ಮ ನಿಯರ್ ಬೈ ಇರೋ ಕಸ್ಟಮರ್ ನಂಬರ್ನ ಕೊಡ್ತೀನಿ ನಾನು. ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ಭೇಟಿಯಾಗಿ, ಈಗ ನಾನು ಇಷ್ಟೆಲ್ಲ ಮಾತಾಡಿದ್ನಲ್ಲ ವಿಡಿಯೋದಲ್ಲಿ, ಇದೆಲ್ಲ ನಿಜ ಅಂತ ಅವ್ರ ಕಡೆಯಿಂದ ಪ್ರೂಫ್ ಮಾಡಿ, ಅವ್ರು ಎಷ್ಟು ಲಾಭ ದುಡಿತಾ ಇದ್ದಾರೆ, ಅವ್ರ ಬಿಸ್ನೆಸ್ ಹೆಂಗೆ ಹೋಗ್ತಾ ಇದೆ ಎಲ್ಲ ಅವ್ರ ಕಡೆಯಿಂದ ಗೈಡ್ನೆಸ್ ತಗೊಳ್ಳಿ, ಅವ್ರ ಕಡೆಯಿಂದ ಒಳ್ಳೆ ಸ್ಟ್ರಾಂಗ್ ಐಡಿಯಾ ತಗೊಳ್ಳಿ. ಇನ್ನೂ ನಿಮಗೆ ಖುಷಿ ಆದರೆ ಆಮೇಲೆ ನೀವು ಆರ್ಡರ್ ಕೊಡಿ. ಬೆಸ್ಟ್ ಮಿಷಿನ್ ನಿಮ್ಗೆ ಮಾಡ್ಕೊಳ್ಳೋಣ. ನಮ್ಮ ಮಿಷಿನ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ದೀವಿ. ಇಂಡಿಯಾ ಅಲ್ಲದೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಮಿಷಿನ್ ಇರುತ್ತೆ. ನೀವು ಇದೇ ಮುಂದೆ ಇನ್ನೂ ಇನ್ಫಾರ್ಮೇಶನ್ ಬೇಕಾದ್ರೆ ನಮಗೆ ಕೆಳಗಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.